ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೆ ಏನು ಅಂತ ಅಂದರೆ, ನಮ್ಮ ಮನೇಲಿ ಹೊಸ ಸ್ಕೂಟಿ ತೊಗೊಂಡಿದ್ದಾರೆ. ಹಾಗಾಗಿ ಪೂಜೆನ ಮಾಡಿಸೋದಕ್ಕೂ ಕೂಡ ಹೋಗಿದ್ದಾರೆ. ನಮ್ಮನೆ ಹತ್ರನೇ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿರುವಂಥದ್ದು. ಹಾಗೆಯೇ ಮೊದಲೇ ಅವರು ಹೋಗ್ಬಿಟ್ಟಿದ್ರು. ಹಾಗಾಗಿ ನಾನು ಕೆಲಸದಿಂದ ಹಾಗೆಯೇ ಬಂದಿರುವಂಥದ್ದು. ಹಾಗಾಗಿ ಕೈಕಾಲು ಏನು ತೊಳೆದಿರಲಿಲ್ಲ. ಹಾಗಾಗಿ ನಾನು ದೇವಸ್ಥಾನದ ಒಳಗಡೆ ಹೋಗಿರಲಿಲ್ಲ. ಅವರೇನೇ ದೇವಸ್ಥಾನದ ಒಳಗಡೆ ಹೋಗಿದ್ದು ಪೂಜೆನ ಮಾಡಿಸ್ಕೊಂಡು ಬಂದಿರುವಂಥದ್ದು. ಕಾವ್ಯ ಮತ್ತು ನಮ್ಮ ಮನೆಯವರು, ನನ್ನ ಮಗ ನೋಡಿ ಈಗ ಗಾಡಿ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ತಂದಿಲ್ವಾ? ನೀನಾ ಎತ್ತು ಇಕ್ಕೋ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನೊಂದು ರೌಂಡು ಗಾಡಿನ ಓಡಿಸೋಣ ಅಂತ ಅಂದ್ಬಿಟ್ಟು ಓಡಿಸ್ತಾ ಇರೋವಂಥದ್ದು. ನನಗೇನು ಅಷ್ಟೊಂದಾಗಿ ಬರೋಲ್ಲ. ನಾನು ಅರ್ಧಂಬರ್ಧ ಕಲ್ತ್ಕೊಂಡಿರೋದು, ರೋಡಲ್ಲೆಲ್ಲ ಓಡಿಸೋದಕ್ಕೆ ಬರೋಲ್ಲ. ಹಾಗಾಗಿ ಸ್ವಲ್ಪ ದೂರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದು. ಹಾಗೆಯೇ ಅಲ್ಲಿ ದೇವಸ್ಥಾನದ ಹತ್ರ ಪಕ್ಕದ ಚರ್ಮುರಿ ಸ್ಟಾಲ್ ಇತ್ತು. ಅಲ್ಲಿ ಚರ್ಮುರಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಹಾಗೆಯೇ ಅಲ್ಲಿ ದೇವಸ್ಥಾನದ ಹತ್ರ ಚರ್ಮುರಿ ಮಾಡ್ತಾಯಿದ್ರು. ಚರ್ಮುರಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚರ್ಮುರಿ ಸ್ಟಾಲ್ ಹತ್ರ ಬಂದಿದ್ದೀವಿ. ವೆಯ್ಟ್ ಮಾಡ್ತಾವಳೆ. ಬೋಟಿ ಮಸಾಲ ಹೇಳೋಳೆ, ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ. ಹಾಗೆಯೇ ಅವರು ಬೇಗನೆ ಕೊಡಲಿಲ್ಲ, ಸ್ವಲ್ಪ ಲೇಟ್ ಕೂಡ ಮಾಡಿದ್ರು. ಹಾಗಾಗಿ ನಾವು ಅಲ್ಲಿ ವೆಯ್ಟ್ ಕೂಡ ಮಾಡಬೇಕಾಗಿತ್ತು. ಯಾರಿಗೋ ಬೇರೆಯವ್ರಿಗೆ ಕೊಡ್ತಾಯಿದ್ರು. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವ್ರು ಯಾರೋ ನನ್ನನ್ನೇ ನೋಡ್ತಾಯಿದ್ರು, ಏನು ಈ ಥರ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಈಗ ರೆಡಿ ಮಾಡಿಕೊಟ್ರು. ಚುರುಮುರಿ ತೊಗೊಂಡಿರಲಿಲ್ಲ, ನಾವು ಬೋಟಿ ಮಸಾಲನ ತೊಗೊಂಡಿದ್ದು. ಬೋಟಿ ಮಸಾಲನ ತಿನ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ. ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಕೂಡ ಇತ್ತು. ಹಾಗಾಗಿ ಅಲ್ಲೇ ನಾವು ತಿಂತಾ ಇರೋವಂಥದ್ದು. ಎಷ್ಟು? 40 ರೂಪಾಯಾ? 40. ಚರ್ಮುರಿ ತಿಂತಾಳೆ. ಇವಾಗ ಮನೆಗೆ ಹೋಗ್ತಿದ್ವಿ. ಫಸ್ಟೇ ಹೊರಟೋಗ್ಬಿಟ್ಟವ್ರಿ. ನಾವಿವಾಗ ಹೋಗ್ತಾ ಇದ್ದೀವಿ. ನೋಡಿ ಈಗ ಬೇಕರಿ ಸ್ವೀಟ್ ತೊಗೊಳಕ್ಕೆ ಬಂದಿದ್ದೀನಿ. ಯಾವ ಸ್ವೀಟ್ ತಗೊತಾರೆ ಅಂತ ಗೊತ್ತಿಲ್ಲ. ನೋಡೋಣ ಯಾವ ತಗೊತಾರೆ ಅಂತ ಅಂದ್ಬಿಟ್ಟು. ಯಾವ ಸ್ವೀಟ್ ಹೇಳಿ? ಪಿಂಕಿ ಪಿಂಕಿಗೆ ಒಂದು ಕೊಡು. ಫಸ್ಟ್ ನಮ್ಮ ಅಕ್ಕ ಮನೆಗೆ ಕೊಟ್ಬಿಟ್ಟು ಆಮೇಲೆ ಎರಡನೇ ಅಕ್ಕ ಮನೆಗೆ ಬಂದಿರುವಂಥದ್ದು. ಇವಾಗ ಏನಾಗಲ್ಲ, ಸುಮ್ಮನೆ ಇರು. ಸುಮ್ಮನೆ ಹೋಗಿದ್ದವ್ರು.
ಎಲ್ರಿಗೂ ಕೂಡ ಸ್ವೀಟ್ನ ಕೊಟ್ಟು ಫೈನಲಿ ಮನೆಗೆ ಕೂಡ ಬಂದ್ವಿ. ನಮ್ಮ ಚಿಟ್ಟಿಗೂ ಕೂಡ ಒಂದು ಸ್ವೀಟ್ನ ತಿನ್ನಿಸಿದ್ವಿ. ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಗುಡ್ ನೈಟ್, ಬಾಯ್.